ವೀಕ್ಷಕರೇ, ನಮ್ಮ ಜೊತೆಲಿದ್ದಾರೆ ವಿಶ್ವ ದಾಖಲೆಯ ಸಾಹಿತಿಗಳಾದಂತಹ ಲಕ್ಷ್ಮಣ್ ಚೌರಿ ಸರ್. ಬನ್ನಿ ಅವರ ಪರಿಚಯ ಮಾಡ್ಕೊಳ್ಳೋಣ. ಸರ್, ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು. ಸರ್, ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲದ ಸಂಚಾಲಕರಾದಂಥ ಸನ್ಮಾನ್ಯ ಶ್ರೀ ಮಂಜುನಾಥ್ ಸರ್, ತಮಗೂ ಕೂಡ ನಮಸ್ಕಾರ ಸರ್. ಸರ್, ಇವತ್ತು ನಾವು ವಿಶ್ವ ದಾಖಲೆ ಸಾಹಿತಿನ ಸಂದರ್ಶನ ಮಾಡೋದಕ್ಕೆ ನಮಗೂ ಕೂಡ ತುಂಬ ಸಂತೋಷ ಆಗ್ತಿದೆ. ಸರ್, ನಿಮ್ಮ ಪರಿಚಯನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಸರ್, ನಮಸ್ಕಾರ ಸರ್. ನಾನು ಲಕ್ಷ್ಮಣ್ ಸಾಬು ಚೌರಿ ಅಂತೇಳಿ, ನಾನು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಒಂದು ಚಿಕ್ಕ ಹಳ್ಳಿ ಕಡಿವಡಿ ಗ್ರಾಮದವರು ಸರ್. ನನ್ನ ಬಾಲ್ಯದ ಶಿಕ್ಷಣ ನನ್ನ ಒಂದು ಗ್ರಾಮೀಣ ಪ್ರದೇಶದಲ್ಲೇ ಮುಗಿತಾ ಇದೆ ಸರ್. ಸರ್, ನಿಮ್ಮ ಬಾಲ್ಯ ಶಿಕ್ಷಣ ಹೇಗಿತ್ತು? ನೀವು ಈ ವಿಶ್ವ ದಾಖಲೆಯ ಸಾಹಿತಿಗಳಾಗಿ ಬೆಳೆದಿದ್ದೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ ಹೇಳ್ತೀರಿ ಸರ್. ನನ್ನ ಬಾಲ್ಯದ ಶಿಕ್ಷಣ ಭಾಳಷ್ಟು ರೋಮಾಂಚನಕಾರಿಯಾಗಿತ್ತು ಸರ್. ನಮ್ಮದೊಂದು ಹಳ್ಳಿ ಗದ್ದೆ ಪ್ರದೇಶ ಸರ್. ನಮ್ಮ ಮನೆಯಿಂದ ನಮ್ಮ ಶಾಲೆ ಸುಮಾರು 1.5 ಕಿಲೋಮೀಟರ್ ಸರ್. ನಾನು ಶಾಲೆಗೆ ಬರಬೇಕಾದ್ರೆ ರಾಡಿ, ಕೆಸರು, ಗದ್ದೆ ಅವೆಲ್ಲ ತೊಳಿತಾ ಬರಬೇಕಾಗಿತ್ತು ಸರ್. ಹಳ್ಳಿ ಪ್ರದೇಶದಲ್ಲಿ ನಾವೆಲ್ಲ ರೈತಾಪಿ ಮನೆತನದಲ್ಲಿ ಜನಿಸಿದವ್ರು ಸರ್. ನಮ್ಗೆ ಅಕ್ಷರ ಅಂದ್ರೆ ಆಕಾಶದೊಳಗಿನ ನಕ್ಷತ್ರ ಅಂತೇಳಿ ನಮ್ಮ ಮನೆಯೊಳಗೆ ಗೊತ್ತಿತ್ತು, ಅಷ್ಟೇ ಗೊತ್ತಿತ್ತು ಸರ್. ಆದರೆ ನಮ್ಮ ಮನೆಯೊಳಗೆ ಯಾರು ಶಿಕ್ಷಣ ಪದ್ಧತಿ ಇಲ್ಲ ಸರ್. ಮುಂದೆ ನಾನು 1ನೇಯಿಂದ 2ನೇ ತರಗತಿವರೆಗೆ ಅಡಿಹುಡಿಯಲ್ಲಿ ಶಿಕ್ಷಣ ಮುಗಿಸಿದೆ ಸರ್. ನಂತರ ನನ್ನ ಪ್ರೌಢಶಾಲೆಯನ್ನು ಅಡಿಹುಡಿ ಹತ್ತಿರದಲ್ಲಿರ್ತಕ್ಕಂಥ ರೋದಲ್ಬಾಗಿ ಗ್ರಾಮದಲ್ಲಿ ನಂದು ಹೈಸ್ಕೂಲು ಮತ್ತು ಶಿಕ್ಷಣ ಮುಗಿಸಿದೆ ಸರ್. ನಂತರ ನನ್ನ BA ಶಿಕ್ಷಣ ಜಮಖಂಡಿಯಲ್ಲಿ ಮುಗಿತು ಸರ್. ನನ್ನ B.Ed ಶಿಕ್ಷಣ ಬಿಜಾಪುರದಲ್ಲಿ ಮುಗಿತು ಸರ್. ನಾನು ಬಾಹ್ಯವಾಗಿ MA ಪದವಿಯನ್ನು ಮುಗಿಸ್ಕೊಟ್ಟಿದ್ದೇನೆ ಸರ್. ರೈಟ್ ಸರ್, ನಿಮಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಆಸಕ್ತಿ ಹೇಗೆ ಬಂತು ಮತ್ತು ವಿಶ್ವ ದಾಖಲೆ ಸಾಹಿತಿಗಳಾಗಿದ್ದೀರಾ, ಅದು ಹೇಗೆ ಸಾಧ್ಯ ಸರ್? ನನಗೊಂದು ಮಾತು ನೆನಪಾಗ್ತದೆ ಸರ್. ಬಾಲ್ಯದೋಳ್ ಲಕ್ಕರ ವಿದ್ಯೆ ನರಿಪದೊಳು ಕಂದಂ ಲಕ್ಕದನವಿರಲು ಕಡಗಂ ಚಿಕ್ಕಂದಿನ ವಿದ್ಯೆ ಪರಿಗು ಚೂಡ ಸರ್. ಚಿಕ್ಕಂದಿನಲ್ಲಿ ಇದೆ ವಿದ್ಯೆ ಒಳಗೆ ನನಗೆ ಚಿಕ್ಕಂದಿನೊಳಗೆ ನನ್ನ ಬಾಲ್ಯದ ಶಿಕ್ಷಣ ಎಲ್ಲ ಮನೆಯೊಳಗೆ ಕಳೀತದೆ ಸರ್. ನಮ್ಮ ತಾಯಿಯವರು ಆವಾಗಿನ ಕಾಲಕ್ಕೆ 7ನೇ ಶಿಕ್ಷಣ ಮುಗಿಸಿದ್ರು ಸರ್. ಅವ್ರು ನನಗೆ ಚಿಕ್ಕ ಚಿಕ್ಕ ಕಥೆಗಳನ್ನು, ಕವನಗಳನ್ನು ಮತ್ತು ಇಂಥವೆಲ್ಲ ಪ್ರಬಂಧಗಳನ್ನು ಬರೆಯೋದು, ಪತ್ರ ಲೇಖನಗಳನ್ನು ಬರೆಯೋದು ನಮ್ಮ ತಾಯಿಯವರು ಹೇಳ್ಕೊಡ್ತಿದ್ರು ಸರ್. ನನಗೆ ಓದು ಬರಹ ಲೆಕ್ಕಗಳನ್ನು ನಮ್ಮ ತಾಯಿಯವರು ಮಾಡಿಸಿಕೊಟ್ರು ಸರ್. ತದನಂತರದಲ್ಲಿ ಅದೇ ಸದಭಿರುಚಿ ನನಗೆ ಏನು ಮಾಡಾಕ್ತಂದ್ರೆ ಸರ್, ನಾನು ಕಾಲೇಜ್ ಲೆವೆಲ್ ಹೋದಾಗ ಕವಿಗಳು, ಸಾಹಿತಿಗಳು ಇವರೆಲ್ಲರದ್ದು ಪರಿಚಯ ಆಗ್ತದೆ ಸರ್. ನಾನು ಒಬ್ಬ ದೊಡ್ಡ ಸಾಹಿತಿ ಆಗಬೇಕು ಏನೋ ಒಂದು ಕನಸಿಟ್ಟುಕೊಂಡು ನನ್ನ ಹೈಸ್ಕೂಲ್ ವಿದ್ಯಾಭ್ಯಾಸ ಒಳಗೆ ನನ್ನ ಮಿಸ್ಲೇನಿಯ ಮಾಡಿದ್ರು ಸರ್. ಒಂದು ವಾರ್ಷಿಕ ಪತ್ರಿಕೆ ರೀ, ಅದರಲ್ಲಿ ನಾನು ಒಂದು ಕವನ ಪ್ರಿಂಟ್ ಆಯಿತು ಸರ್, ಮೊಟ್ಟ ಮೊದಲು ಸರ್. ಅದೇ ಅಭಿರುಚಿ ಒಳಗೆ ನನಗೆಲ್ಲರೂ ಪ್ರಶಂಸೆ ಮಾಡಿದ್ರು ಸರ್. ಆವಾಗಿನ ಶಿಕ್ಷಕರೆಲ್ಲರೂ BM ಚೌಧರಿ ಅಂತೇಳಿ ಒಬ್ಬರು ಶಿಕ್ಷಕರು ಸರ್. ನನಗೆ ಏನಪ್ಪ ಲಕ್ಷ್ಮಣ, ಎಷ್ಟು ಚೆನ್ನಾಗಿ ಬರ್ದಿದ್ದೀನಿ ಎಲ್ಲ, ಇಡೀ ನಮ್ಮ ಈಕ್ವಲ್ ಆಗಿ ನಮ್ಮ ಜೊತೆಯಲ್ಲಿ ದೊಡ್ಡ ಸಾಹಿತಿ ರೂಪದಲ್ಲಿ ಬರ್ದಿಲ್ಲ ಅಂತೇಳಿ ನನಗೆ ಪ್ರಶಂಸೆ ಕೊಟ್ಟರು ಸರ್. ಆ ಪ್ರಶಂಸೆಯಿಂದ ನನಗೆ ಓದು ಬರಹ ಎಲ್ಲ ಆರಂಭ ಆಯ್ತು ರೀ. ಅದಕ್ಕಾಗಿ ನಾನು ಒಂದು ಆರಂಭದೊಳಗೆ ಬರೆಯಕ್ಕೆ ಪ್ರಾರಂಭ ಮಾಡಿದೆ ಸರ್. ಸರ್, ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದ್ರೆ ಹೇಳ್ತೀರಾ ಸರ್? ನಾನು BA ಅಂತಿಮ ವರ್ಷದಲ್ಲಿದ್ದಾಗ ನಮ್ಮ ಕನ್ನಡ ಉಪನ್ಯಾಸಕರು ಒಂದು ಮಾತು ಹೇಳಿದ್ರು ಸರ್. ಅವ್ರು ಏನು ಹೇಳಿದ್ರು ಅಂದ್ರೆ ಸರ್, ಅಲ್ಲಿ ಒಂದು ಜಮಖಂಡಿ ರಾಯಬಾಗ್ ತಾಲೂಕಿನಲ್ಲಿ ಒಂದು ಕುರ್ಚಿ ಊರಿದೆ. ಆ ಕುರ್ಚಿ ಊರದಲ್ಲಿ ಕನ್ನಡದ ಗಂಧ ಗಾಳಿ ಏನೂ ಇಲ್ಲ. ನೀವು ಯಾರಾದರೂ ಕನ್ನಡ ಅಭಿಮಾನಿಗಳಿದ್ರೆ, ಕನ್ನಡವನ್ನು ಎತ್ತರಿಸೋರಿದ್ರೆ, ಕನ್ನಡ ಬೆಳೆಸೋರಿದ್ರೆ, ಉಳಿಸೋರಿದ್ರೆ, ನೀವು BA ತರಗತಿ ನಂತರ ಅಲ್ಲಿ ಹೋಗಿ ಕನ್ನಡ ಸೇವೆ ಮಾಡಿರಿ ಅಂತ ಹೇಳಿದ್ರು ಸರ್. ಆವಾಗ ನಾನು BA ಅಂತಿಮ ವರ್ಗ ಮುಗಿಯೋ ಅಷ್ಟರಲ್ಲೇ ಸರ್ ಏನು ಮಾಡಿತ್ತು ಅಂದ್ರೆ, ನಾ ಕನ್ನಡದ ಕೆಚ್ಚೆದೆ ತುಂಬಿಕೊಂಡಂಥ ಒಬ್ಬ ಹುಡುಗ. ನಾನು ಮುಗಿಸ್ಕೊಂಡ ತಕ್ಷಣ ಏನು ಮಾಡಿದೆ ಸರ್, ಕುರ್ಚಿಗೆ ಹೋದ್ರಿ. ಕುರ್ಚಿಯಲ್ಲಿ ಎಲ್ಲ ಸರ್ವೆ ಮಾಡಿದ್ವಿ ಸರ್. ಅಲ್ಲಿ ಯಾರೋ ಒಬ್ಬರು ಕನ್ನಡ ಮಾತಾಡಿದ್ರು ಸರ್. ಎಲ್ಲ ಊರೆಲ್ಲ ಉರ್ದುಮಯವಾಗಿತ್ತು ಸರ್. ಇಸ್ಲಾಂ ಬಂಧುಗಳೆಲ್ಲ ಉರ್ದುನ, ನಮ್ಮ ಹಿಂದೂಗಳು ಕೂಡ ಉರ್ದುನ ಮಾತಾಡ್ತಾರೆ ಸರ್. ಅವಾಗ ನಾನು ಒಂದು ಶಾಲೆ ಆರಂಭ ಮಾಡಿದೆ ಸರ್. ಅವಾಗಲ್ಲಿ ಒಬ್ಬರ ಕುರ್ಚಿ ಶಾಸಕರ ಸಹಯೋಗದೊಳಗೆ ಒಂದು ಅಜಿತ್ ಬಾನೆ ಪ್ರಾಥಮಿಕ ಶಾಲೆ ಮತ್ತು ಹೊಸ ಪ್ರೌಢಶಾಲೆ ಆರಂಭ ಮಾಡಿದೆ ಸರ್.
ಅಲ್ಲಿ ನಾನು ಮುಖ್ಯೋಪಾಧ್ಯಾಯನಾಗಿ ಒಂದು 40 ವರ್ಷ ಸೇವೆ ಮಾಡಿದೆ ಸರ್. ಅಲ್ಲಿ ಇವಾಗ ಕನ್ನಡದ ಒಬ್ಬರು ಮಾತಾಡಲಾರ್ದವ್ರು ಇಡೀ ಊರೆಲ್ಲ ಕನ್ನಡಮಯಾಗಿರ್ತಾರೆ. ಈಗ ಕನ್ನಡ ಅಂದ್ರೆ ಚೌರಿ, ಚೌರಿ ಅಂದ್ರೆ ಕನ್ನಡ ಅನ್ನೋಷ್ಟರವರೆಗೆ ನನ್ನ ಹೆಸರು ಅಲ್ಲಿ ಪ್ರಸಾರ ಆಗಿದೆ ಸರ್. ಸರ್, ನೀವು ಶಿಕ್ಷಕರ ವೃತ್ತಿ ಮಾಡೋದ್ರ ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಹಲವಾರು ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದೀರಾ. ಅದ್ರ ಬಗ್ಗೆ ನೀವು ಹೇಳಿದ್ರೆ ಯಾವ್ಯಾವ ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದೀರಾ ಸರ್? ಸರ್, ನಾನು ಈಗಾಗಲೇ ಒಂದು 15 ಪುಸ್ತಕಗಳನ್ನು ನಮ್ಮ ಕನ್ನಡ ಸಾರಸ್ವತ ಲೋಕಕ್ಕೆ ಸಮರ್ಪಣೆ ಮಾಡಿದ್ದೀನಿ ಸರ್. ಮಗು ನೀನು ಊರು ಸರ್, ಅಳಿಲು ಮತ್ತು ಆಕಾಶ ಕಾವ್ಯ, ಈ ರೀತಿಯಾಗಿ 15 ಪುಸ್ತಕಗಳ ಬರೆದಿದ್ದೀನಿ ಸರ್. ಅದರಲ್ಲಿ ಒಂದು ಅತ್ಯುತ್ತಮವಾದಂಥ ಗ್ರಂಥ ಅಂದರೆ ಸರ್ ಚೌರೀಶನ ಕಥೆಗಳು ಸರ್. ಅದು ಕನ್ನಡ ಸಾರಸ್ವತ ಲೋಕದಲ್ಲಿ ಅಷ್ಟೇ ಅಲ್ಲ, ಪ್ರಪಂಚದಲ್ಲಿ ಒತ್ತಕ್ಷರವಿಲ್ಲದ ಮೊಟ್ಟ ಮೊದಲ ಕೃತಿಯಾಗಿ ಹೊರಹೊಮ್ಮಿದೆ ಸರ್. ಅದಕ್ಕೆ ನನಗೆ 10 ಪ್ರಶಸ್ತಿಗಳು ಬಂದರು ಸರ್. ಯೂನಿವರ್ಸಲ್ ಅಚೀವರ್ಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಂತ ಬಂತು ಸರ್. ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಬಂದಿದೆ ಸರ್. ದಿ ಜವಾಹರ್ಲಾಲ್ ನೆಹರು ವರ್ಲ್ಡ್ ಚಿಲ್ಡ್ರನ್ಸ್ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಸರ್. ಅದು ಅಲ್ಲದೆ ಪಿ.ಜೆ. ಕಲಾಮ್ಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಬಂದಿದೆ ಸರ್. ಗಿನ್ನಿಸ್ ದಾಖಲೆ ಬಂದಿದೆ ಸರ್. ವರ್ಲ್ಡ್ ಅಪ್ಡೇಟ್ ಬಂದಿದೆ ಸರ್. ಈ ಒಂದು ಚಿಕ್ಕ ಪುಸ್ತಕ ಇಷ್ಟೆಲ್ಲ ನನಗೆ ಒಂದು ನನ್ನ ಸಾಧನೆಗೆ ಒಂದು ಕನ್ನಡಿಯಾಗಿ ನಿಂತುಕೊಂಡಿದೆ ಸರ್. ಸರ್, ಈಗ ಪುಸ್ತಕ ಅಂತ ಬಂದಾಗ ಸರಿ ಸರ್, ನಾವು ಎಷ್ಟೊಂದು ಪುಸ್ತಕಗಳನ್ನು ನೋಡಿದ್ದೀವಿ, ಎಷ್ಟು ಪುಸ್ತಕಗಳನ್ನು ಓದಿರ್ತೀವಿ, ಅದರಲ್ಲೆಲ್ಲ ಒತ್ತಕ್ಷರ ಇಲ್ಲದ ವಾಕ್ಯಗಳಿಲ್ಲ, ಒತ್ತಕ್ಷರ ಇಲ್ಲದ ಪುಸ್ತಕಗಳಿಲ್ಲ ಅಂತ ಅನ್ಕೊಂಡಿದ್ವಿ. ಆದರೆ ಈಗ ನೀವು ಒತ್ತಕ್ಷರ ಇಲ್ಲದ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೀರಾ, ಅದು ಹೇಗೆ ಸಾಧ್ಯ ಆಯಿತು? ಹೌದು ಸರ್, ಇದು ಒತ್ತಕ್ಷರವಿಲ್ಲದ ಸಾಹಿತ್ಯ ಕೃತಿ ಭಾಳಷ್ಟು ವಿದ್ವಾಂಸರ ಅಭಿಪ್ರಾಯದಂತೆ ಇದು ಪ್ರಪಂಚದಲ್ಲಿ ಮೊಟ್ಟ ಮೊದಲನೇ ಪುಸ್ತಕ. ಆ ಪುಸ್ತಕಕ್ಕೂ ಕೂಡ ಸರ್ ವಿದ್ವಾಂಸರ ಹೆಸರೇನಿಟ್ರು ಅಂದರೆ ಚೌರೀಶನ ಕಥೆಗಳು ಅಂತ ಇಟ್ಟರು ಸರ್. ಇದು ಪ್ರಪಂಚದಲ್ಲಿ ಮೊದಲನೇದ್ದು ಹೋದ್ರು ಸರ್. ಈಗಾಗಲೇ ನನ್ನ ಕೃತಿ ಆದ ನಂತರ ನನಗೆ 3-4 ವಿಶ್ವ ದಾಖಲೆ, ಗಿನ್ನಿಸ್ ದಾಖಲೆ ಬಂದ ನಂತರ ಭಾಳಷ್ಟು ಜನ ಇದರ ಪ್ರಯೋಗ ಮಾಡಿದ್ರು ಸರ್. ಆ ಪ್ರಯೋಗ ಇನ್ನೂ ಪೂರ್ಣ ಯಾರ್ದು ಆಗಿಲ್ಲ ಸರ್. ಈ ಮೊದಲು BM ಶ್ರೀ ಅವರು ಪ್ರಯೋಗ ಮಾಡಿದ್ರು ಸರ್. ಆ ಪ್ರಯೋಗ ಮಾಡಿದ್ರಷ್ಟೇ ಸರ್. ಅದು ಪರಿಪೂರ್ಣವಾದಂಥ ಸಾಹಿತ್ಯ ಅವರಿಂದ ಬಂದಿದ್ದಿಲ್ಲ ಸರ್. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಯಾರಾದರೂ ಮಾಡಲಿ ಅಂತೇಳಿ ಆಸೆ ಪಟ್ಟಿದ್ರು. ಆ ಆಸೆ ನನ್ನ ಮೂಲಕ ಈ ಕನ್ನಡ ಸಾರಸ್ವತ ಲೋಕಕ್ಕೆ ಈಡೇರಿದೆ ಅನ್ನುವಂಥದ್ದು ನನ್ನ ಭಾವನೆ ಸರ್. ಸರ್, ಕರ್ನಾಟಕ ಜಿಲ್ಲೆಯ ಒಂದು ಕುಗ್ರಾಮ ಅಡಿವಡಿ ಗ್ರಾಮದಲ್ಲಿ ನೀವು ಹುಟ್ಟಿ ಬೆಳೆದು ಒಂದು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ನೀವು ಬರೆದಂಥ ಪುಸ್ತಕಗಳು ಕರ್ನಾಟಕ ಮಾತ್ರವಲ್ಲ, ಭಾರತದಲ್ಲೂ ಕೂಡ ಓದುಗರಿದ್ದು ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೆರಿಕದಲ್ಲಿ ಕನ್ನಡಿಗರು ಓದಿ ಅಂತಂದು ನಿಮ್ಮ ಪಠ್ಯಪುಸ್ತಕಗಳಲ್ಲಿ ಕೂಡ ನಿಮ್ಮ ಬರಹಗಳು ಬಿಡುಗಡೆ ಆಗಿವೆ. ಅದ್ರ ಬಗ್ಗೆ ಹೇಳಿದಾಗ ನೀವು? ಹೌದು ಸರ್, ಅಮೇರಿಕದಲ್ಲಿ ನಮ್ಮ ಭಾರತೀಯ ಮೂಲ ನಿವಾಸಿಗಳು, ಭಾರತೀಯರು, ಅದರಲ್ಲೂ ನಮ್ಮ ಕರ್ನಾಟಕದವರು, ಕನ್ನಡಿಗರೆಲ್ಲರೂ ಕೂಡಿ ಕನ್ನಡ ಶಾಲೆಗಳ ಆರಂಭ ಮಾಡಿದ್ದಾರೆ ಸರ್. ಅಲ್ಲಿ ಸುಮಾರು 3-4 ವರ್ಷದಿಂದ ಕನ್ನಡ ಶಾಲೆ ಆರಂಭ ಆಗಿದೆ ಸರ್. ಅಲ್ಲಿ ನಿರ್ದಿಷ್ಟವಾದಂಥ ಒಂದು ವ್ಯವಸ್ಥಿತವಾದಂಥ ಸಿಲೆಬಸ್ ಇನ್ನೂವರೆಗೆ ಇರಲಿಲ್ಲ ಸರ್. ನಾನು ಇವಾಗ ಮೊನ್ನೆ ನನ್ನ ಎಲ್ಲ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಸರಿ. ಅದಕ್ಕಾಗಿ ನಾನು ಅಲ್ಲಿ ಒಂದು ಆ ಪ್ರೇಮವರ್ಗದಲ್ಲಿ ನಾನು ಅದನ್ನೆಲ್ಲ ಆಲೋಚನೆ ಮಾಡಿ ಒತ್ತಕ್ಷರವಿಲ್ಲದ ಒಂದು ಸಾಹಿತ್ಯವನ್ನು ಅಲ್ಲಿ ಕೊಟ್ಟು ಅಲ್ಲಿ ಮಕ್ಕಳಿಗೆ ತಿಳಿ ಭಾಷೆಯಲ್ಲಿ ನಮ್ಮ ಕನ್ನಡ ಹರಡಲಿ ಅನ್ನುವಂಥ ಆಶೆಯಿಂದ ನಾನು ಆ ಆಲೋಚನೆಯಲ್ಲೇ ತೊಡಗಿದ್ದೀನಿ ಸರ್. ಅವರು ನನಗೆ ಕಾಂಟ್ಯಾಕ್ಟ್ ಮಾಡಿ ಮುಂದಿನ ದಿನಮಾನಗಳಲ್ಲಿ ಅಲ್ಲಿ ನಮ್ಮ ಕನ್ನಡ ಮಕ್ಕಳು ಕನ್ನಡ ಶಾಲೆಯಲ್ಲಿ ನಾನು ಪಠ್ಯಪುಸ್ತಕ ರಚನೆ ಯಾವ ರೀತಿಯಾಗಿ ಇರಬೇಕು ಅನ್ನೋದು ನನ್ನ ಸಿಲೆಬಸ್ ತಯಾರು ಮಾಡ್ತಾ ಇದ್ದೇನೆ ಸರ್. ಇವಾಗ ಇನ್ನು ಮುಂದಿನ ದಿನಮಾನಗಳಲ್ಲಿ ಅಲ್ಲಿ ನಾನು ಬರೆದಂಥ ಪಠ್ಯಪುಸ್ತಕದಲ್ಲಿ ಪುಸ್ತಕವನ್ನೇ ಆ ಮಕ್ಕಳೆಲ್ಲ ಓದ್ತಾರೋ ಅನ್ನೋಂಥದ್ದು ನನಗೆ ಹೆಮ್ಮೆ ಸರ್, ಅಭಿಮಾನ ಸರ್. ಸರ್, ನಿಮಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಬಂದಿರುವಂಥ ಪ್ರಶಸ್ತಿಗಳ ಬಗ್ಗೆ ನೀವು ಹೇಳೋದಾದ್ರೆ? ಸರ್, ನನಗೆ ರಾಜ್ಯ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳಂದ್ರೆ ಸುಮಾರು 200-300 ಪ್ರಶಸ್ತಿಗಳು ಬಂದಿದ್ದಾವೆ ರೀ. ಅಲ್ಲಿ ಕರುನಾಡ ಜ್ಯೋತಿ ಬಂದಿದೆ ಸರ್, ಗುರುಭೂಷಣ, ಅತ್ಯುತ್ತಮ ಶಿಕ್ಷಕರತ್ನ, ಕಾವ್ಯಪ್ರಭೆ, ಅಕ್ಷರ ಮಿತ್ರ, ಶಾಂತಿದೂತ, ಅತ್ಯುತ್ತಮ ಆಡಳಿತಗಾರ, ಹೀಗೆ 10 ಹಲವು ಪ್ರಶಸ್ತಿ ಬಂದಿದೆ ಸರ್. ಅದೇ ರೀತಿಯಾಗಿ ನನ್ನ ಬೇರೆ ಬೇರೆ ಪುಸ್ತಕ ತರಂಗ, ಸುರ
ಮತ್ತು ದಿನಪತ್ರಿಕೆಯಲ್ಲಿ ಬರಹಗಳ ರೂಪದಲ್ಲಿ ನನ್ನ ಸಾಹಿತ್ಯ ಈ ರೀತಿಯಾಗಿ ಕರ್ನಾಟಕದ ಉದ್ದಗಲಕ್ಕೂ ಚಾಚಿಕೊಂಡಿದ್ದೀರಿ ಸರ್. ಸರ್, ನಿಮ್ಮ ಶಿಕ್ಷಣ ಮತ್ತು ವೃತ್ತಿ ಸೇವೆ ಎಲ್ಲೆಲ್ಲಿ ಸೇವೆ ಸಲ್ಲಿಸಿರ ಮತ್ತು ನಿಮ್ಮ ವಿದ್ಯಾರ್ಥಿಗಳು ಯಾವ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸುವ ಮಟ್ಟಕ್ಕೆ ಬೆಳೆದಿದ್ದಾರೆ ಅನ್ನೋದಾದ್ರೆ ಏನು ಹೇಳ್ತಾರೆ? ಸಣ್ಣ ವಿದ್ಯಾರ್ಥಿಗಳು ಕರ್ನಾಟಕ ಅಷ್ಟೇ ಅಲ್ಲ ಸರ್, ವಿದೇಶದಲ್ಲೂ ಕೂಡ ನನ್ನ ವಿದ್ಯಾರ್ಥಿಗಳು ಸೇವೆ ಮಾಡ್ತಾ ಇದ್ದಾರೆ ಸರ್. ನನ್ನ 30-40 ವರ್ಷದವರು ಇಂಜಿನಿಯರ್ ಇದ್ದಾರೆ ಸರ್, ಡಾಕ್ಟರ್ ಅವರು, DC ಇದ್ದಾರೆ. ಎಲ್ಲ ಇಲಾಖೆಯೊಳಗೆ ನನ್ನ ವಿದ್ಯಾರ್ಥಿಗಳು ಚಾಚಿಕೊಂಡಿದ್ದಾರೆ ಸರ್. ನನ್ನ ವಿದ್ಯಾರ್ಥಿಗಳು ಶಿಕ್ಷಕರಾಗಿ ಭಾಳ ಒಳ್ಳೆಯ ಎತ್ತರ ಮಟ್ಟಕ್ಕಿದ್ದಾರೆ ಸರ್. ಕವಿಗಳಾಗಿದ್ದರು, ಸಾಹಿತಿಗಳಾಗಿದ್ದರು, ರಾಜಕಾರಣಿಗಳಿಗೂ ಕೂಡ ನನ್ನ ವಿದ್ಯಾರ್ಥಿಗಳಿದ್ದಾರೆ ಸರ್. ನನ್ನ ಜೀವನದೊಳಗೆ ನಾನು ಹೆಚ್ಚು ಬಹುಭಾಗವನ್ನು ಎಲ್ಲ ನಾನು ಕುರ್ಚಿಯಲ್ಲಿ ಕಳೆದಿದ್ದೀನಿ ಸರ್. 40 ವರ್ಷ ಅಜಿತ್ ವಾಣಿ ಪ್ರಾಥಮಿಕ ಮತ್ತು ಹೊಸ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯನಾಗಿ ನನ್ನ ಸೇವೆ ಪೂರ್ಣಗೊಳಿಸಿದ್ದಾರೆ ಸರ್. ನನಗೆ ಕಳೆದ ಆಗಸ್ಟ್ 31ರಂದು ನಾನು ನಿವೃತ್ತಿ ಹೊಂದಿದೆ ಸರ್. ನಿವೃತ್ತಿ ಸಮಾರಂಭದೊಳಗೆ ನನಗೆ ಜಗತ್ತಿನಲ್ಲಿ ಯಾರೂ ಕೊಡಲಾರದಂಥ ಅಂಥ ಒಂದು ಅಭೂತಪೂರ್ವವಾದಂಥ 2 ದಿವಸ ಕಾರ್ಯಕ್ರಮ ಮಾಡಿ ನನ್ನ ಬೀಳ್ಕೊಟ್ರು ಸರ್.